ಹೈ ಫ್ರೆಂಡ್ಸ್, ವಿಡಿಯೋದಲ್ಲಿ ಈ ರೀತಿಯಾಗಿ ಕಲರ್ ಗ್ರೇಡಿಂಗನ್ನು ಎಡಿಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಈ ರೀತಿಯ ಕಲರ್ ಗ್ರೇಡಿಂಗ್ ವಿಡಿಯೋದೆಲ್ಲ ತುಂಬಾ ವೈರಲ್ ಆಗ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಈ ರೀತಿಯ ಕಲರ್ ಗ್ರೇಡಿಂಗನ್ನು ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅದು ಕ್ಯಾಪ್ಕಟ್ ಆ್ಯಪ್ನಲ್ಲಿ ಎಡಿಟ್ ಮಾಡ್ಬೋದು ಸುಲಭವಾಗಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನಿಮ್ಮ ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಆಪ್ಷನ್ ಇರುತ್ತೆ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸೊ ಅದನ್ನು ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗಿ. ಸೊ ಮೊದಲಿಗೆ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ನೀವು -3ಗೆ ಇಡಿ. ಸೊ ನಂತರ ಮೂರನೇ ಆಪ್ಷನ್ ಕಾಂಟ್ರಾಸ್ಟ್ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು 18ಗೆ ಇಡಿ, +18. ನಂತರ ಎಕ್ಸ್ಪ್ಲೋಜರ್ ಇರುವಂಥದ್ದು, ಸೊ ಇದನ್ನು ನೀವು +17ಗೆ ಇಡಿ. ನಂತರ ಸರ್ಪನ್ ಇರುವಂಥದ್ದು ಎಕ್ಸ್ಪ್ಲೋರ್ನ ಪಕ್ಕದಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು +30ಗೆ ಇಡಿ. ಹಾಗೆ ಇಲ್ಲಿ ಹೈಲೈಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು +11ಗೆ ಇಡಿ. ನಂತರ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ, ಇದನ್ನು -11ಗೆ ಇಡಿ. ಸೊ ನಂತರ ಶ್ಯಾಡೋ ಪಕ್ಕದಲ್ಲಿ ಟೆಂಪ್ ಇರುವಂಥದ್ದು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು -5ಗೆ ಇಡಿ. ನಂತರ ಟೆಂಪ್ ಪಕ್ಕದಲ್ಲಿ ನೋಡ್ಬೋದು ಇಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು +10ಗೆ ಇಡಿ. ಸೊ ಇದಿಷ್ಟು ಆದ ಮೇಲೆ ಇವಾಗ ಇಲ್ಲಿ HSL ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಕಲರ್ಸು. ಸೊ ಇಲ್ಲಿ ನೀವು ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಕೇಸರಿ ಕಲರ್. ಸೊ ಮೊದಲಿಗೆ ನೀವು 3 ಲೈನ್ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಮೊದಲನೇ ಲೈನನ್ನು ಇದನ್ನು ನೀವು ಇಲ್ಲಿ 20ಕ್ಕೆ ಇಡಿ. ನಂತರ ಎರಡನೇ ಲೈನ್ ಹಾಗೆ ಇರಲಿ, ಮೂರನೇ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು 32ಕ್ಕೆ ಇಡಿ. ನಂತರ ಇಲ್ಲಿ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಬ್ಲೂ ಕಲರಲ್ಲಿ ಮೊದಲನೇ ಲೈನ್ ಹಾಗೆ ಇರಲಿ, ಎರಡನೇ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇದನ್ನು +5ಕ್ಕೆ ಇಡಿ. ನಂತರ ಲಾಸ್ಟಿನ ಲೈನನ್ನು ಇದನ್ನು 20ಕ್ಕೆ ಇಡಿ. ಸೊ ನಂತರ ಬ್ಯಾಕ್ ಬನ್ನಿ. ಇದಿಷ್ಟು ಆದ ಮೇಲೆ ಇವಾಗ ಇಲ್ಲಿ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನೀವು ವೈಟ್ ಗ್ರಾಫ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಒಂದು ಲೈನ್ ಇರುತ್ತೆ, ಮೇಲ್ಗಡೆ ಮತ್ತು ಒಂದು ಕೆಳಗಡೆ ಒಂದು ಪಾಯಿಂಟ್ ಇರುವಂಥದ್ದು. ಸೊ ನಂತರ ಇಲ್ಲಿ ನೀವು ಇವಾಗ ಪಾಯಿಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದನ್ನೇ ಹೇಗೆ ಆ್ಯಡ್ ಮಾಡೋದಂದರೆ, ಸೊ ಈ ಲೈನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ ಸೊ ಪಾಯಿಂಟ್ ಬರುತ್ತೆ. ಈ ರೀತಿಯಾಗಿ ನೀವು 3 ಪಾಯಿಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಆ್ಯಡ್ ಮಾಡಿರೋ ಪಾಯಿಂಟನ್ನು ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ಮಾಡಿ, 3 ಪಾಯಿಂಟನ್ನು ಸಹಿತ. ಸೊ ಈ ರೀತಿಯಾಗಿ ಮೇಲ್ಗಡೆ ಮಾಡಿಬಿಟ್ಟು ಈ ಮೇಲ್ಗಡೆ ಒಂದು ಪಾಯಿಂಟ್ ಇದೆ ನೋಡ್ಬೋದು, ಇದನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಮೇಲ್ಗಡೆ ತಗೊಂಡೋಗಿ ಈ ರೀತಿಯಾಗಿ ತಗೊಂಡೋಗಿ ನೋಡ್ಬೋದು. ಗ್ರಾಫ್ಸ್ ನೋಡ್ಕೊಳ್ಳಿ, ಈ ರೀತಿಯಾಗಿ ಮಾಡಿ ನೋಡ್ಬೋದು. ವೈಟ್ ಗ್ರಾಫ್ಸ್ ಈ ರೀತಿಯಾಗಿ ಇರಬೇಕಾಗುತ್ತೆ. ನಂತರ ಇಲ್ಲಿ ರೆಡ್ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು 4 ಪಾಯಿಂಟನ್ನು ಆ್ಯಡ್ ಮಾಡಿ, 1 2 3 4 ಈ ರೀತಿಯಾಗಿ. ಇದನ್ನು ಸಹಿತ ಅದೇ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಎಲ್ಲ ಪಾಯಿಂಟನ್ನು ಮೇಲೆ ಮಾಡ್ತಾ ಹೋಗಿ. ಹಾಗೆ ಈ 4ನೇ ಪಾಯಿಂಟ್ ಇದೆಯಲ್ಲ, ಇದನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಮೇಲೆ ಮಾಡಿ ಹೀಗೆ. ಸೊ ನೋಡ್ಬೋದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಸೊ ಇವಾಗ ಇಲ್ಲಿ ನೀವು ಗ್ರೀನ್ ಕಲರ್ ಮೇಲೆ ಏನೂ ಮಾಡಬೇಡಿ, ಹೀಗೆ ಇರಲಿ. ಹಾಗೆ ಬ್ಲೂ ಕಲರನ್ನು ಕ್ಲಿಕ್ ಮಾಡಿ. ಬ್ಲೂ ಕಲರನ್ನು ನೀವು ಇಲ್ಲಿ ಯಾವುದೇ ಒಂದು ಪಾಯಿಂಟನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಈ 2 ಪಾಯಿಂಟ್ ಇರುವಂಥದ್ದು ನೋಡ್ಬೋದು. ಈ ಮೇಲ್ಗಡೆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ. ಹೀಗೆ ನೋಡ್ಬೋದು, ಹೀಗೆ ಇರುತ್ತೆ. ಇದನ್ನು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ, ಸ್ವಲ್ಪನೇ ಕೆಳಗಡೆ ತೊಗೊಂಡು ಬನ್ನಿ. ನೋಡ್ಬೋದು ಕಲರ್ ಚೇಂಜ್ ಆಗಿರುವಂಥದ್ದು ವಿಡಿಯೋದಲ್ಲಿ. ಹಾಗೆ ಬ್ಯಾಕ್ ಬನ್ನಿ. ಹಾಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಒಂದು ಫಿಲ್ಟರನ್ನು ಆ್ಯಡ್ ಮಾಡೋಣ. ಸೊ ನಾನು ನಿಮಗೆ ತೋರಿಸ್ತೇನೆ ಯಾವುದು ಅಂತ. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಹವೈ ಅಂತ ಒಂದು ಫಿಲ್ಟರ್ ಇರುವಂಥದ್ದು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಈ ಫಿಲ್ಟರನ್ನು ಆ್ಯಡ್ ಮಾಡಿ, ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಕಲರ್ ಬಂದಿರುವಂಥದ್ದು. ಸೊ ಹಾಗೆ ಇಲ್ಲಿ ಅಡ್ಜಸ್ಟ್ ಮಾಡೋದಿರುತ್ತೆ, ಇದನ್ನು 90ಕ್ಕೆ ಇಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಸ್ಯಾಚುರೇಷನ್ ಇರುವಂಥದ್ದು, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿದರೂ ಆಗುತ್ತೆ. ನೋಡ್ಬೋದು ಅಲ್ಲಿ ಕಲರ್ ಬರುವಂಥದ್ದು, ಇದನ್ನು ಜಾಸ್ತಿ ಮಾಡಿದರೆ ಇದನ್ನು 30ಕ್ಕೆ ಇಡಿ. ಹಾಗೆ ಇಲ್ಲಿ ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗಲೇ ಇದನ್ನು 18ಕ್ಕೆ ಇಟ್ಟಿದ್ರಲ್ಲ, ಇದನ್ನು ಸ್ವಲ್ಪ ಕಡಿಮೆ ಮಾಡಿ, ಇದನ್ನು ಒಂದು 5ಕ್ಕೆ ಇಡಿ. ಕಾಂಟ್ರಾಸ್ಟನ್ನು ಕಡಿಮೆ ಮಾಡಿದ ಮೇಲೆ ಇನ್ನೊಮ್ಮೆ ಇಲ್ಲಿ ನೀವು ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ. 4 ಪಾಯಿಂಟನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಇಲ್ಲಿ ನೀವು 3ನೇ ಪಾಯಿಂಟನ್ನು ಇನ್ನೂ ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ ಈ ರೀತಿಯಾಗಿ ನೋಡ್ಬೋದು ಕಲರ್ ಬರುವಂಥದ್ದು ವಿಡಿಯೋದಲ್ಲಿ.
ನಂತರ ಬ್ಯಾಕ್ ಬನ್ನಿ. ಹಾಗೆ ಇಲ್ಲಿ ಶೇರ್ಪನ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು. ಆವಾಗಲೇ ನೀವು ಇದನ್ನು 30ಗೆ ಇಟ್ಟಿದ್ರಲ್ಲ, ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ವಿಡಿಯೋ ಕ್ಲಿಯರಾಗಿ ಕಾಣುತ್ತೆ. ಸೊ ಇದನ್ನು 50ಕ್ಕೆ ಇಡಿ. ಸೊ ಇವಾಗ ನೋಡ್ಬೋದು ವಿಡಿಯೋ ರೆಡಿ ಆಗಿರುವಂಥದ್ದು. ಇಷ್ಟು ಫ್ರೆಂಡ್ಸ್ ಕ್ಯಾಪ್ಕಟ್ನಲ್ಲಿ ಕಲರ್ ಗ್ರೇಡಿಂಗ್ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡುವುದಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.